ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಂತರ ನೋಡೋ ಬನ್ನಿ. ಐಟಿ-ಬಿಟಿ ಕಂಪನಿಗಳನ್ನು ಹೊರತುಪಡಿಸಿ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡುವಂತಹ ಸಂದರ್ಭ ಅದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಇದ್ದು, ಸರ್ಕಾರದಿಂದ ಕರಡು ನೋಟಿಫಿಕೇಶನ್ ಕೂಡ ಪ್ರಕಟ ಆಗಿದೆ. ರಾಜ್ಯದ ಭೂಮಿ ನೀರನ್ನ ಬಳಕೆ ಮಾಡಿಕೊಂಡಿರುವಂತಹ ಎಲ್ಲಾ ಉದ್ಯಮಗಳಲ್ಲಿ ಮೀಸಲಾತಿ ಅನ್ವಯ ಆಗಬೇಕು ಅನ್ನುವಂಥದ್ದು. ಕ್ಲಾಸ್ ಎ ಮತ್ತೆ ಬಿ ಹೊರತುಪಡಿಸಿ ಗ್ರೂಪ್ ಸಿ ಮತ್ತೆ ಡಿ ಹುದ್ದೆಗಳನ್ನ ಕಡ್ಡಾಯವಾಗಿ ಮೀಸಲಿಡಬೇಕು ಅನ್ನುವಂಥದ್ದು ಇದರಿಂದಾಗಿ ಗೊತ್ತಾಗ್ತಾ ಇದೆ. ಕರ್ನಾಟಕ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಕಾಯ್ದೆಗೆ ತಿದ್ದುಪಡಿಯನ್ನ ತರಲಾಗಿರುವಂಥದ್ದು. ಗ್ರೂಪ್ ಸಿ ಮತ್ತೆ ಡಿ ಹುದ್ದೆಗಳನ್ನ ಕಡ್ಡಾಯವಾಗಿ ಮೀಸಲಿಡಬೇಕು ಅನ್ನುವಂಥದ್ದು 30 ದಿನಗಳ ಬಳಿಕ ಕರಡು ಅಂತಿಮಗೊಳ್ಳುತ್ತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಐಟಿ-ಬಿಟಿ ಕಂಪನಿಗಳನ್ನ ಹೊರತುಪಡಿಸಿ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನುವಂಥದ್ದು ಅಂದ್ರೆ ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅನ್ಸುತ್ತೆ ಇದು. ಖಂಡಿತ ಮಾದೇಶ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಕರಡು ನೋಟಿಫಿಕೇಶನ್ ಹೊರಡಿಸಿದೆ. 30 ದಿನಗಳ ಬಳಿಕ ಇದು ಅಂತಿಮ ಆಗುತ್ತೆ. ಈ ಒಂದು ನೋಟಿಫಿಕೇಶನ್ ಪ್ರಕಾರ ಐಟಿ-ಬಿಟಿ ಕಂಪನಿಗಳನ್ನ ಹೊರತುಪಡಿಸಿ ನಮ್ಮ ರಾಜ್ಯದ ಭೂಮಿಯನ್ನ ಮತ್ತೆ ನೀರನ್ನ ಯಾರು ಬಳಕೆ ಮಾಡ್ಕೊಂಡು ಉದ್ಯಮಗಳು ನಡೀತಾ ಇದಾವೆ, ಆ ಎಲ್ಲಾ ಉದ್ಯಮಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನುವಂಥದ್ದು. ಅದು ಡಿ ಮತ್ತೆ ಸಿ ಗ್ರೂಪ್ ನ ಹುದ್ದೆಗಳಿಗೆ, ಕ್ಲಾಸ್ ಎ ಮತ್ತೆ ಬಿ ಹುದ್ದೆಗಳಿಗೆ ಇದು ಅನ್ವಯ ಆಗೋದಿಲ್ಲ. ಡಿ ಮತ್ತೆ ಸಿ ಹುದ್ದೆಗಳು ಮಾತ್ರ, ಅಂದ್ರೆ ಕ್ಲರ್ಕ್ ಪೋಸ್ಟ್ ನಿಂದ ನಂತರದ ಏನು ಕೆಳ ಹಂತದ ಪೋಸ್ಟ್ಗಳಿದೆ ಆ ಎಲ್ಲಾ ಹುದ್ದೆಗಳಿಗೆ ಈ ಒಂದು ಮೀಸಲಾತಿಯನ್ನ ಕಡ್ಡಾಯವಾಗಿ ಇಡಬೇಕು ಅನ್ನುವಂಥ ಒಂದು ನೋಟಿಫಿಕೇಶನ್ ಸರ್ಕಾರ ಹೊರಡಿಸಿರುವಂಥದ್ದು. ಇಲ್ಲಿ ಎ ಮತ್ತೆ ಬಿ ಹುದ್ದೆಗಳನ್ನ ಯಾಕೆ ಮೀಸಲಾತಿ ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ಈ ಹಿಂದೆ ಸರೋಜಿನಿ ಮಹಿಷಿ ವರದಿಯಲ್ಲಿ ಒಂದು ಶಿಫಾರಸನ್ನ ಮಾಡಲಾಗಿತ್ತು. 60% ಎ ಮತ್ತೆ ಬಿ ಹುದ್ದೆಗಳನ್ನ ಕನ್ನಡಿಗರಿಗೆ ನೀಡಬೇಕು ಅನ್ನುವಂಥ ಒಂದು ವರದಿಯನ್ನ ಸರೋಜಿನಿ ಮಹಿಷಿ ವರದಿ ಕೊಟ್ಟಿತ್ತು. ಹೀಗಾಗಿ ಆ ವರದಿಯಲ್ಲಿ ಈಗಾಗಲೇ ಆ ಅಂಶಗಳು ಇರೋದ್ರಿಂದ ಎ ಮತ್ತು ಬಿ ಹುದ್ದೆಗಳನ್ನ ಬಿಟ್ಟು ಇನ್ನುಳಿದಂತೆ ಸಿ ಮತ್ತೆ ಡಿ ಗ್ರೂಪ್ ನ ಹುದ್ದೆಗಳನ್ನ ಖಾಸಗಿ ಉದ್ಯಮಗಳಲ್ಲಿ ಮೀಸಲಿಡಬೇಕು ಅನ್ನುವಂತ ಒಂದು ನೋಟಿಫಿಕೇಶನ್ ರಾಜ್ಯ ಸರ್ಕಾರ ತಂದಿರುವಂತದ್ದು. ಇಲ್ಲಿ ಐಟಿ-ಬಿಟಿಗಳು ಈ ಒಂದು ಇದಕ್ಕೆ ವ್ಯಾಪ್ತಿಗೆ ಒಳಪಡೋದಿಲ್ಲ. ಯಾಕೆಂದ್ರೆ ಐಟಿ-ಬಿಟಿ ಕಾಯ್ದೆ ಬೇರೆ ಇದೆ, ನಮ್ಮ ಇಂಡಸ್ಟ್ರಿಯಲ್ ಕಾಯ್ದೆಯ ವ್ಯಾಪ್ತಿಗೆ ಈ ಐಟಿ-ಬಿಟಿ ಕಂಪನಿಗಳು ಬರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಇಂಡಸ್ಟ್ರಿಯಲ್ ನಮ್ಮ ಎಂಪ್ಲಾಯ್ಮೆಂಟ್ ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿಯನ್ನ ತರಲಾಗ್ತಾ ಇದೆ. ಮಾದೇಶ್, ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು, ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನ ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಆರ್ಬೈನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.